महादेव 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 अरे ಒಂದು ಸಲ ಮಹಾದೇವ್ ಹೇಳಿದ್ರೆ ಎಲ್ಲ ಪಾಪ ನಷ್ಟ ಆಗ್ತದೆ. ಎರಡನೇ ಬಾರಿ ಮಹಾದೇವ್ ಹೇಳಿದ್ರೆ ಋಣಿ ಆಗ್ತಾರಂತೆ. ಸ್ವಲ್ಪ ಸ್ವಲ್ಪ ಕನ್ನಡ, ಸ್ವಲ್ಪ ಸ್ವಲ್ಪ ಹಿಂದಿ. ಸೃಷ್ಟಿಯ ಕಣ ಕಣದಲ್ಲಿ ವ್ಯಾಪ್ತ, ಅಧಿಷ್ಠಾನ ರೂಪದಲ್ಲಿ ವಿದ್ಯಮಾನ, ಎಲ್ಲರ ಅಂತಃಕರಣದಲ್ಲಿ ಪ್ರೇರಣೆ ಕೊಡುವ ಭಗವಾನ್ ವಿಶ್ವನಾಥ್ ಹಾಗೂ ಪರಾಂಬ ಲಲಿತಾದೇವಿಗೂ ಪ್ರಣಾಮ ಮಾಡುತ್ತೇನೆ. ಯೋಗಿ ಚಕ್ರವರ್ತಿ ಸಾಧು ಸಾಮ್ರಾಟ್ ಸಿದ್ಧಾರೂಢ ಸ್ವಾಮಿಯವರಿಗೂ ನಮಸ್ಕಾರ ಮಾಡುತ್ತೇನೆ. ಹಾಗೂ ಇಂಚಲದ ಪೀಠಾಧೀಶ್ವರ ಸಾಧು ಸಾರ್ವಭೌಮ ಅರ್ಚನೀಯ ವಂದನೀಯ ಪೂಜನೀಯ ಶಿವಾನಂದ ಅಪ್ಪರವರ ಚರಣರಿಗೆ ಪಾದಾರವಿಂದಕ್ಕೆ ನಮೋ ನಮಃ. ಶ್ರೀಧರದ ಸದ್ಗುರು ಸರ್ವತಂತ್ರ ಸ್ವತಂತ್ರ ಸಮಸ್ತ ಶಾಸ್ತ್ರ ಮರ್ಮಜ್ಞ ಪೂಜ್ಯ ಮಹಾರಾಜ್ ಚರಣಾರವಿಂದರಿಗೂ ನಮಸ್ಕಾರ. ಮಂಚದಲ್ಲಿ ದೊರೆತ ಕರ್ಮನಲ್ಲದಿರು ಪುಣ್ಯವನ್ನು ಮಾಡು. ಕರ್ಮ ಕ್ಯಾ ಚೀಜ್ ಹೈ? ಕರ್ಮ ಯಾವುದು? ಕರ್ಮ, ಕ್ರಿಯ, ಚೇಷ್ಟ, ಈ ಮೂರು ಇದೆ. ಕ್ರಿಯ ಭಿನ್ನ, ಕರ್ಮ ಭಿನ್ನ, ಚೇಷ್ಟ ಭಿನ್ನ. ಸಾಮಾನ್ಯ ಯಾವುದೋ ಆಕ್ಟಿವಿಟೀಸ್ ಆಗ್ತದೆ ಅದು ಕ್ರಿಯೆ. ಶಾಸ್ತ್ರ ಪ್ರತಿಪಾದಿತ ಶಾಸ್ತ್ರ ಯಾವುದು ಹೇಳ್ತದೆ ಅದು ಕರ್ಮ. ಮತ್ತು ಶರೀರದಲ್ಲಿ ಯಾವುದೇ ಆಕ್ಟಿವಿಟೀಸ್ ಆಗ್ತದೆ ಅದು ಚೇಷ್ಟ ಅಂತಹ ಭೇದ ಮಾಡಿದ್ದಾರೆ. ಶಾಸ್ತ್ರದಲ್ಲಿ 5 ಪ್ರಕಾರದ ಕರ್ಮ ಹೇಳಿದ್ದಾರೆ. ನಿತ್ಯ, ನೈಮಿತ್ತಿಕ, ಕಾಮ್ಯ, ನಿಷಿದ್ಧ, ಪ್ರಾಯಶ್ಚಿತ್ತ ಅಂತ. ಅದರಲ್ಲಿ ಮುಖ್ಯ ರೂಪೇಣ 2: ಪುಣ್ಯಕರ್ಮ ಮತ್ತು ಪಾಪಕರ್ಮ. ಒಂದು ಪುಣ್ಯಕರ್ಮ, ಮತ್ತೊಂದು ಪಾಪಕರ್ಮ. ಶಾಸ್ತ್ರ ವಿಹಿತ ಕರ್ಮ, ಅದಕ್ಕೆ ವಿಧಿ ಹೇಳಿದ್ದಾರೆ, ಅದು ಪುಣ್ಯಕರ್ಮ. ಶಾಸ್ತ್ರ ನಿಷಿದ್ಧ ಕರ್ಮ ಪಾಪಕರ್ಮ. ಶ್ರೀಮದ್ ಭಗವದ್ಗೀತಾದಲ್ಲಿ ಭಗವಾನ್ ಶ್ರೀಕೃಷ್ಣರು ಹೇಳಿದ್ದಾರೆ, ಶುಕ್ಲ ಕೃಷ್ಣ, ಶುಕ್ಲ ಕೃಷ್ಣ. ಪುಣ್ಯಕರ್ಮ ಅದಕ್ಕೆ ಶುಕ್ಲ ಹೇಳಿದ್ದಾರೆ, ಪಾಪಕರ್ಮ ಕೃಷ್ಣ ಮತ್ತು ಮಿಶ್ರಿತ ಕರ್ಮ ಅಂತ. ಪುಣ್ಯ ಪಾಪ ಅದರ ಫಲವು ಭಿನ್ನ ಭಿನ್ನ ಆಗಿದೆ. ಬೃಹದಾರಣ್ಯಕ ಉಪನಿಷತ್ತು ಅರ್ಧ ಭಾಗ ಜಾರತ್ಕಾರವ ಅಲ್ಲಿ ಹೇಳಿದ್ದಾರೆ, ಪ್ರಶ್ನೆ ಮಾಡಿದ್ದಾನೆ. ये जो मरणासन्न पुरुष है, जिस समय में मरने के लिए जो अंततः जाता है तो किसको लेकर जन्म लेता है? तो वहाँ बता दिया कर्म ಅಂತ ಹೇಳಿದ್ದಾರೆ. ಆದ್ದರಿಂದ ಈ ಮನುಷ್ಯ ಜೀವನ ನಮಗೆ ಸಿಕ್ಕಿದೆ ಪುಣ್ಯಕರ್ಮ ಮಾಡಲಿಕ್ಕೆ. ಪಾಪಕರ್ಮದಿಂದ ಪಾಪಯೋನಿಗೂ ಪ್ರಾಪ್ತ ಆಗ್ತದೆ. ಪುಣ್ಯಕರ್ಮದಿಂದ ದೇವಯೋನಿ ಅಥವಾ ಪುಣ್ಯಕರ್ಮಾಪಿ 2 ಸಕಾಮ ಮತ್ತು ನಿಷ್ಕಾಮ ಅಂತ ಹೇಳಿದ್ದಾರೆ. ಸಕಾಮದಿಂದ ಬ್ರಹ್ಮಲೋಕದಿಂದ ಮನುಷ್ಯ ಲೋಕಾದಿ ಪ್ರಾಪ್ತ ಆಗ್ತದೆ. ನಿಷ್ಕಾಮದಿಂದ ನಮ್ಮ ಅಂತಃಕರಣ ಶುದ್ಧ ಆಗ್ತದೆ. ಆದ್ದರಿಂದ ಈ ಮನುಷ್ಯ ಜೀವನ ಸಿಕ್ಕಿದೆ, ಅದನ್ನು ಸದುಪಯೋಗ ಮಾಡಿ. ಇದರ ಲಕ್ಷ್ಯ ಯಾವುದು, ಯಾವುದಕ್ಕೆ ಈ ಜನ್ಮ ಸಿಕ್ಕಿದೆ, ನಮ್ಮ ಉದ್ದೇಶ ಏನು ಅಂತಹ ನಿಶ್ಚಯ ಮಾಡಿ ಪೂಜ್ಯ ಅಪ್ಪಾಜಿಯವರು ಮಾರ್ಗದರ್ಶನ ಮಾಡುತ್ತಾರೆ. ಯಾವುದು? ಅದೇ ಮಾರ್ಗದಲ್ಲಿ
ಮುಂದುವರಿಯುತ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡಬೇಕು. ಆಗ ಈ ಜನ್ಮ ಸಾರ್ಥಕ. ಇಲ್ಲದಿದ್ದರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೀಶೇನ. ಮನುಷ್ಯ ಜೀವನ ಅತ್ಯಂತ ಸುಂದರ ಅಂತ ಹೇಳಿದ್ದಾರೆ. ಯಾಕೆ? ನಾವು ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಸುವ ಸಂಭವ. ಆದ್ದರಿಂದ ಪೂಜ್ಯ ಮಹಾಪುರುಷರು ಯಾವುದು ಮಾರ್ಗದರ್ಶನ ತೋರಿಸಿದ್ದಾರೆ ಅದೇ ಮಾರ್ಗದಲ್ಲಿ ಹೋಗುತ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡಬೇಕಂತ. ಮತ್ತು ಅಪ್ಪಾಜಿಯವರಿಗೆ ಭಗವಾನ್ ಆಯುಷ್ಯ ಪ್ರದಾನ ಮಾಡಲಿ. ಯಾಕೆಂದರೆ ಅವರ ಆಶ್ರಯಲ್ಲಿ ಬಂದ ಇಂತಹ ಭಕ್ತರು ಅವರಿಗೂ ಉದ್ಧಾರ ಮಾಡುವ ಸಾಮರ್ಥ್ಯ ಅವರಲ್ಲಿದ್ದಾರೆ. ಇಷ್ಟು ಹೇಳುತ್ತಾ ನನ್ನ ವಚನ ಭಗವಾನ್ ಏವಂ ಮಹಾಪುರುಷರಿಗೆ ಶರಣಕ್ಕೆ ಅರ್ಪಣೆ ಮಾಡುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಪೂಜ್ಯ